ಜೀವನದಲ್ಲಿ ಯಾವುದಾದ್ರೂ ಕೆಲಸ ಅಥವಾ ಸ್ಕಿಲ್ಲನ್ನು ಕಲಿಯೋದರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಇದನ್ನು ಕಲಿಯೋದರಲ್ಲಿ ತುಂಬಾ ಟೈಮ್ ಹಿಡಿಯುತ್ತೆ ಅನ್ನೋ ಒಂದು ಕಾರಣದಿಂದ ಆ ಕೆಲಸನ ಕಲಿಯೋದನ್ನು ಬಿಡಬೇಡಿ. ಒಳ್ಳೆ ಫಿಸಿಕ್ ಬೇಕಂದರೆ ಒಳ್ಳೆ ಸ್ಕಿಲ್ ಅಥವಾ ಬೇರೆ ಭಾಷೆ ಕಲಿಯೋದ್ರಲ್ಲಿ ವರ್ಷಾನುಗಟ್ಟಲೆ ಟೈಮ್ ಹಿಡಿಯುತ್ತೆ. ಟೈಮ್ ಹಿಡಿದ್ರೆ ಏನಾಯಿತು, ಹೇಗಿದ್ದರೂ ಸಮಯ ಮೀರ್ತಿದೆ. ನೀವು ಕೆಲಸ ಮಾಡಿ ಅಥವಾ ಮಾಡದೇ ಇರಿ, ಟೈಮ್ ಅಂತೂ ನಿಲ್ಲೋದಿಲ್ಲ ತಾನೆ. 2023 ಕೂಡ ಕೊನೆ ಆಯಿತು. ಕಳೆದ 2-3 ವರ್ಷ ಹೇಗೆ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ಯಾವ ವ್ಯಕ್ತಿ ಈ ಟೈಮ್ನ ಫ್ಲೋ ಅರ್ಥ ಮಾಡಿಕೊಂಡು ತನ್ನ ಡೈಲಿ ರುಟೀನಲ್ಲಿ ಒಳ್ಳೆಯ ಹ್ಯಾಬಿಟ್ಸ್ಗಳನ್ನು ಫಿಟ್ ಮಾಡಿಕೊಂಡು ಅದರ ಮೇಲೆ ಡೈಲಿ ಕೆಲಸ ಮಾಡ್ತಾನೋ ಆ ಹ್ಯಾಬಿಟ್ಸ್ ಅವನ ಲೈಫ್ ಲಾಂಗ್ ಸ್ಕಿಲ್ ಆಗಿ ಆ್ಯಡ್ ಆಗ್ತವೆ. ಕೆಲವು ವರ್ಷಗಳ ನಂತರ ಆ ವ್ಯಕ್ತಿ ತನ್ನ ಲೈಫನ್ನು ಹಿಂತಿರುಗಿ ನೋಡಿದಾಗ ಅವನಿಗೆ ಅರ್ಥ ಆಗುತ್ತೆ ಅವನ ಲೈಫಲ್ಲಿ ಎಷ್ಟು ಮುಂದೆ ಬಂದಿದ್ದಾನೆ ಅಂತ. ಕೆಲವು ವರ್ಷಗಳ ಹಿಂದೆ ಅವನಿಗೆ ಡ್ರೀಮ್ ಆಗ್ತಿದ್ದನ್ನ ಇವತ್ತು ಅದೇ ಡ್ರೀಮ್ ರಿಯಾಲಿಟಿಯಲ್ಲಿ ಕನ್ವರ್ಟ್ ಆಗಿರುತ್ತೆ. ಆದರೆ ಅಲ್ಲೇ ಇನ್ನೊಬ್ಬ ವ್ಯಕ್ತಿ ಯಾರು ಬರೇ ಇದನ್ನು ಮಾಡೋದ್ರಲ್ಲಿ ಟೈಮ್ ಹಿಡಿಯುತ್ತೆ ಅಂತ ಏನನ್ನೂ ಕೂಡ ಮಾಡದೇ ಇರೋನ್ಗೂ ಕೂಡ ಟೈಮ್ ನಿಲ್ಲೋದಿಲ್ಲ. ಕೆಲವು ವರ್ಷಗಳ ನಂತರ ಅವನು ಕೂಡ ತನ್ನ ಲೈಫನ್ನು ಹಿಂತಿರುಗಿ ನೋಡಿದಾಗ ಅವನು ವೇಸ್ಟ್ ಮಾಡಿರೋ ಟೈಮ್ ರಿಗ್ರೆಟ್ ಅನ್ನ